ಮೇಷರಾಶಿಯ ಫಲವನ್ನು ನೋಡಿದಾಗ ವಿವಾದಾತ್ಮಕ ವಿಚಾರಾದಿಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಸಂಪಾದನೆಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಮೇಷರಾಶಿಯವರಿಗೆ ಸ್ವಲ್ಪ ಹೊಸ ಆವಿಷ್ಕಾರಗಳನ್ನು ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಂಥವ್ರಿಗೂ ಕೂಡ ಸನ್ಮಂಗಳವಾಗ್ತಕ್ಕಂಥ ದಿನಗಳಾಗಿದೆ. ವಿಶೇಷವಾಗಿ ಮೇಷರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ಶ್ರೀನಿವಾಸನ ದರ್ಶನ, ಲಕ್ಷ್ಮೀ ಶ್ರೀನಿವಾಸನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಆಧ್ಯಾತ್ಮಿಕ ಪ್ರಯಾಣ ನಿಮ್ಮನ್ನು ಇವತ್ತಿನ ದಿವಸ ಕರೆದುಕೊಂಡು ಹೋಗ್ತಕ್ಕಂಥದ್ದು. ಯಾವುದೋ ಪುಣ್ಯತಮವಾಗಿರ್ತಕ್ಕಂಥ ಕೆಲಸಗಳಿಗೆ ನಿಮಿತ್ತವಾಗಿ ತೆರಳತಕ್ಕಂಥದ್ದು, ಗುರುಗಳ ಭೇಟಿ ಆಗ್ತಕ್ಕಂಥದ್ದು, ಕುಲದೇವರ ಪ್ರಾರ್ಥನೆ ಅಥವಾ ಭೇಟಿ ಆಗ್ತಕ್ಕಂಥದ್ದು ಸುಯೋಗಿರ್ತಕ್ಕಂಥದ್ದು. ಕಾನೂನಾತ್ಮಕ ವಿಚಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಕುಟುಂಬದಲ್ಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ವಹಿಸಿದರೆ ವೃಷಭ ರಾಶಿಯವರಿಗೆಲ್ಲವೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ವೃಷಭ ರಾಶಿಯವರು ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಲಕ್ಷ್ಮೀನಾರಾಯಣರ ಧ್ಯಾನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿ ಸಂಪಾದನೆಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇದ್ದಂಥ ಅಡಚಣಾ ಕಾರ್ಯಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಹೊಸ ಆವಿಷ್ಕಾರಗಳು ಅಥವಾ ವರ್ಗಾವಣೆ ಆಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೇಲಧಿಕಾರಿಗಳು ಕೂಡ ಸಹಕಾರವನ್ನು ಕೊಡ್ತಕ್ಕಂಥವರಾಗ್ತಾರೆ. ಮಾತಾಪಿತರ ಅನುಗ್ರಹ, ಮಾತಾಪಿತರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಅನಪೇಕ್ಷಿತ ವಿಚಾರಾದಿಗಳಲ್ಲಿ ಏನಾದರೂ ಕೂಡ ತಗಾದಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಮಾತಿನ ಮಧ್ಯದಲ್ಲಿ ಏನಾದರೂ ಕೂಡ ವಿಕೋಪಕ್ಕೆ ಹೋಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಲಾಭವಾಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳ ಕಾರ್ಯಾದಿಗಳನ್ನು ಸಫಲತೆಯನ್ನು ಕಾಣುವ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಆಂಜನೇಯ ಅಥವಾ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಉದ್ಯೋಗದಲ್ಲಿ ಉತ್ತಮ ಸಾಧನೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಂತ ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ಹಿರಿಯರಿಂದ ಅಂದರೆ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಹೊಸ ಹೆಜ್ಜೆಯು ಕೂಡ ನಿಮಗೆ ಪ್ರಾರಂಭ ಆಗ್ತಕ್ಕಂಥ ಸುಯೋಗ. ಪಾಲುದಾರಿಕ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಾಗಿರಿ. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಯಾಕಂದರೆ ಸ್ಪಂದನೆಗಳು ಸಿಗದೇ ಇರತಕ್ಕಂಥದ್ದಾಗಿರುತ್ತೆ. ನಿಮ್ಮ ಸಹೋದ್ಯೋಗಿಗಳೊಟ್ಟಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಸ್ಪಂದನೆ ಸಿಗದೇ ಇರತಕ್ಕಂಥದ್ದು, ಅದರಿಂದ ಮಾನಸಿಕ ಒತ್ತಡ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ದಿನಸಿ ವ್ಯಾಪಾರ, ಸಣ್ಣ ಪುಟ್ಟದಾದಂಥ ವ್ಯಾಪಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳು ನಿಮ್ಮನ್ನು ಇವತ್ತಿನ ದಿವಸ ಮಾನಸಿಕ ಒತ್ತಡಕ್ಕೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಎಲ್ಲ ಫಲಗಳು ಕೂಡ ಶುಭ ಫಲಗಳಾಗಿ ಮಾರ್ಪಡಬೇಕಂದ್ರೆ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಗಂಗಾಧರೇಶ್ವರನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಹೈನುಗಾರಿಕೆ, ಕೃಷಿಯಲ್ಲಿ ಲಾಭ ಆಗ್ತಕ್ಕಂಥದ್ದು, ರೇಷ್ಮೆ ಬೆಳೆಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಹೊಸ ಅವಕಾಶಗಳು ಸಿಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಗುರುವಿನ ಅನುಗ್ರಹ, ಗುರುವಿನ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಇನ್ನಷ್ಟು ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸ್ನೇಹಿತರೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಇವತ್ತಿನ ದಿವಸ ಸಹೋದ್ಯೋಗಿಗಳ ಸಮಾಗಮನ ಆಗ್ತಕ್ಕಂಥದ್ದು, ಸಹೋದ್ಯೋಗಿಗಳೊಟ್ಟಿಗೆ ಎಲ್ಲಾದರೂ ಕೂಡ ಸಂಚರಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ನಿಮ್ಮನ್ನು ಇವತ್ತಿನ ದಿವಸ ಸಂತೋಷಕ್ಕೂ ಈಡು ಮಾಡಬಹುದು, ದುಃಖಕ್ಕೂ ಈಡು ಮಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಪೇಕ್ಷಿತ ವಿಚಾರಗಳಿಂದ ದೂರ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ವೃಶ್ಚಿಕ ರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಪರಂಪರೆ ಅನುಸಾರವಾಗಿ ಬಂದಿರತಕ್ಕಂಥ ಕೆಲಸ ಕಾರ್ಯಾದಿಗಳಲ್ಲಿ ಲಾಭ ಕೊಡ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರಕುಶಲ ವಸ್ತುಗಳ ವ್ಯಾಪಾರಸ್ಥರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದು. ಭವಿಷ್ಯತ್ತಿನಲ್ಲಿ ನಿಮ್ಮ ಎಲ್ಲ ಒಂದು ಮನಸ್ಸಿನ ಸಂಕಲ್ಪವು ಕೂಡ ಈಡೇರ್ತಕ್ಕಂಥ ಎಲ್ಲ ಶುಭಪ್ರದವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ಸುಸಂದರ್ಭ. ಗ್ರಹಾನುಚಾರ ಚೆನ್ನಾಗಿದ್ದಾಗ, ಗೋಚಾರದಲ್ಲಿ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಇನ್ನಷ್ಟು ಮಂಗಳವನ್ನು ಕಾಣ್ತಕ್ಕಂಥದ್ದು ಧನುರಾಶಿಯವರು. ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಗುರುವಿನ ಪ್ರಾರ್ಥನೆ, ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ
ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಮಿಲಿಟರಿ ಅಧಿಕಾರಿಗಳಿಗಾಗಿರ್ಬೋದು, ವಕೀಲರಿಗಿರ್ಬೋದು ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕಾಂಟ್ರಾಕ್ಟರ್ಗೆ, ಗುತ್ತಿಗೆದಾರರಿಗೆ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಚಿನ್ನ ಬೆಳ್ಳಿ ವ್ಯಾಪಾರದಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಗರ್ಭ ಸಂಬಂಧಿತವಾದ ಅಥವಾ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ರೋಗಗಳು ಅಂದರೆ ವ್ಯಾಧಿಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಕರ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಆಂಜನೇಯನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ, ರಾಮಚಂದ್ರನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಏನಾದರೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರ್ತಕ್ಕಂಥದ್ದು. ಬಂಧುಗಳ ಮನೆಗೆ ಆಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಕುಂಭರಾಶಿಯವರು ಇವತ್ತಿನ ದಿವಸ ನಿಮ್ಮೆಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಇನ್ನಷ್ಟು ಸಫಲತೆಯನ್ನು ಕಾಣಬೇಕಾದರೆ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಗುರುವಿನ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ವೃತ್ತಿಯಲ್ಲಿ ಇವತ್ತಿನ ದಿವಸ ಬಡ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯದ ಸಮಸ್ಯೆಯಿಂದ ವಿಮುಕ್ತಿ ಸಿಗ್ತಕ್ಕಂಥದ್ದು. ವಿಶ್ವಾಸಗಳಿಂದ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು. ಮಾನಸಿಕವಾಗಿರ್ತಕ್ಕಂಥ ಒತ್ತಡದಿಂದ ದೂರ ಮಾಡುವ ಸಲುವಾಗಿ ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ, ಮೆಡಿಟೇಷನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನಿಮಗೆ ಶಕ್ತಿ ಇದ್ದಂಥವ್ರು ಎಲ್ಲಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಆಶ್ರಮಗಳಿಗೆ ಹೋಗಿ ಅಥವಾ ಮಂಗಳಮುಖಿಯರಿಗೆ ಏನಾದರೂ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮೀನರಾಶಿಯವರು ಮಾಡಿಕೊಂಡಾಗ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದು.